ನಾರ್ಮಲ್ ಸ್ಪೋಕ್ಸ್ ತೊಗೋಬೇಕಾ ಕಸ್ಟಮೈಸೇಷನ್ ಆಕ್ಸಿರೀಸ್ ಆಗಲಿ ಅಂತ ರೈಟು ಲೆಫ್ಟ್ ಈಕ್ವಲ್ ಇಲ್ಲ ಅಂತ ಹೇಳೋದು. ಸಿಂಪಲಾಗಿ ಹೇಳಬೇಕು ಅಂದರೆ ರೈಟ್ ಸೈಡ್ ಸಸ್ಪೆನ್ಷನು ಲೆಫ್ಟ್ ಸೈಡ್ ಸಸ್ಪೆನ್ಷನು ಎರಡು ಈಕ್ವಲ್ ಗೇಜ್ ಇಲ್ಲ. ಇರೋ KTM 390 ಬೆಸ್ಟಾ ಇದು ಬೆಸ್ಟಾ ಅಂತ ಜಾಸ್ತಿ ಮೈಲೇಜ್ ಕೊಡುತ್ತೆ. ನಾನೀಗೊಂದು ತೋರಿಸ್ತೀನಿ ಬೇಕಾದ್ರೆ ಇದನ್ನು. ನೀವೇನಾದ್ರು ರೀಲಿಂದ ಬಂದಿದ್ರೆ ನಮ್ಮ ರೀಲ್ ನೋಡಿಕೊಂಡು ಎಷ್ಟು ಬರುತ್ತೆ ಮೈಲೇಜ್ ಅಂತ ಇಲ್ಲಿ ನೋಡಿ. ಏನು ಅಡುಗೆ ಮಾಡ್ತೀರಾ ಅದನ್ನು ಹೇಳು. ಮೀನು ಕಣ, ಮೀನು, ಚಿತ್ರಾನ್ನ, ಮುಸ್ಸಂಜೆ ಮಶ್ರೂಮ್, ಅದಾದಮೇಲೆ ತೀರ್ಥ ಸೇವನೆ ಕಾರ್ಯಕ್ರಮ. ಸ್ನೇಹಿತರೆ, ಇನ್ನೊಬ್ಬರು ಚೇತನ್ ಅಂತ ಪ್ರಶ್ನೆ ಕೇಳಿದ್ರಿ. ಹೊಸ ಗಾಡಿ ತೊಗೋತಾ ಇದ್ದೀನಿ, ಕ್ರಾಸ್ ಸ್ಪೋಕ್ಸ್ ತೊಗೋಬೇಕಾ ಅಥವಾ ನಾರ್ಮಲ್ ಸ್ಪೋಕ್ಸ್ ತೊಗೋಬೇಕಾ ಕಸ್ಟಮೈಸೇಷನ್ ಆಕ್ಸಿರೀಸ್ ಆಗಲಿ ಅಂತ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ವೀಡಿಯೋ ಮಾಡಿದ್ದೀನಿ. ನಂದು ಬಂದ್ಬಿಟ್ಟು ಕಸ್ಟಮೈಸ್ ಆಕ್ಸಿರಿನೇ, ಕಂಪ್ನಿಲೇ ತೊಗೊಂಡಿರೋದು. ಆವಾಗ ಕ್ರಾಸ್ ಸ್ಪೋಕ್ಸು ಐ ಥಿಂಕ್ 12,000 ಇತ್ತು, ಈಗ 40,000 ಆಗಿದೆ. ಈಗಲೂ ಇದು ವರ್ತಾ ಅಂತ ಕೇಳಿದ್ರೆ ಎಸ್, ಡೆಫಿನೆಟ್ಲಿ ವರ್ತು. ಯಾಕಂದರೆ ಈ ಗಾಡಿ ಪಂಚರ್ ಆದರೆ ಅಷ್ಟು ಈಸಿ ಅಲ್ಲ, ಟೈರ್ ಬಿಚ್ಚಿ ಅಥವಾ ತಳ್ಕೊಂಡೇ ಹೋಗೋದು ಅಷ್ಟು ಈಸಿ ಇಲ್ಲ. ಟ್ಯೂಬ್ಲೆಸ್ ಹಾಕ್ಕೊಂಡ್ರೆ ಪೀಸ್ ಆಫ್ ಮೈಂಡು. ಆದರೆ ನೀವು ತುಂಬ ಆಫ್ ರೋಡಿಂಗ್ ಮಾಡ್ತೀರಾ ಅಂದರೆ ಡೆಫಿನೆಟ್ಲಿ ಇದಕ್ಕೆ ಕಂಪೇರ್ ಮಾಡಿದ್ರೆ ರೈಟ್ ಪುಲ್ಲಿಂಗ್ ಅದರಲ್ಲಿ ಕಮ್ಮಿ ಇದೆ. ಓಕೆ, ಜಸ್ಟ್ ಬಿಕಾಸ್ ಇದು ಕ್ರಾಸ್ ಸ್ಪಾಕ್ ಬಂದ್ಬಿಟ್ಟು ಒಂಚೂರು ಟೈರಿಂದ ಆಚೆ ಬಂದಂಗಿದೆ. ಇನ್ನು ಹಿಮಾಲಯನಲ್ಲಿ ಬೈ ಡಿಫಾಲ್ಟು ನಿಮಗೆ ಕಂಪ್ನಿಯಿಂದನೇ ರೈಟ್ ಪುಲ್ಲಿಂಗ್ ಇದ್ದೇ ಇದೆ. ಓಕೆ, ನಾನು ಹೇಳಿದ್ದೀನಿ ಹಳೆ ವಿಡಿಯೋನೇ. ಒಂದು, ಪ್ರತಿ ಗಾಡಿಲೂ ರೈಟ್ ಸೈಡ್ಗೆ ಎಕ್ಸಾಸ್ಟ್ ಎಲ್ಲೆಲ್ಲಿದೆ, NS ಅಥವಾ KTM ಬಿಟ್ಟು ಬೇರೆ ಗಾಡಿಗಳಿಗೆ ಎಲ್ಲೆಲ್ಲಿ ಅದು ಎಕ್ಸಾಸ್ಟ್ ರೈಟ್ ಸೈಡ್ ಬರುತ್ತೆ, ಅದು ಆಬ್ವಿಯಸ್ಲಿ ಸ್ವಲ್ಪ ಒಂದು 2 kg ಅಷ್ಟು ರೈಟ್ ಸೈಡಿಗೆ ಇದ್ದೇ ಇದೆ. ರೈಟ್ ಸೈಡಿಗೆ ತೂಕ ಇರೋದನ್ನ ಒಂದು ಪುಲ್ಲಿಂಗ್ ಇದೆ. ಇನ್ನೊಂದು ಏನಂದರೆ ಇದ್ರದ್ದು ಕಂಪ್ರೆಷನ್ ರೇಷೋ ರೈಟು ಲೆಫ್ಟು ಎರಡರದ್ದು ಸಸ್ಪೆನ್ಷನ್ ಚೇಂಜು ಫ್ರಂಟ್ದು. ಸೊ ಅದರಿಂದ ರೈಟ್ ಸೈಡಿಗೆ ನಿಮಗೆ ಜಾಸ್ತಿ ಅಂದರೆ ಸ್ವಲ್ಪ ಅಲೈನ್ಮೆಂಟಲ್ಲೂ ಅಷ್ಟೇ ನೀವು ನೋಡಿದ್ರೆ ಫ್ರಂಟಲ್ಲಿ ಗೊತ್ತಾಗುತ್ತೆ. ಅಡಿಲಿರೋ ಬೋಲ್ಟು, ಸ್ವಿಂಗ್ ಅಡ್ಜಸ್ಟ್ಮೆಂಟು, ಕಂಪ್ರೆಷನ್ ರೇಷಿಯೋ ಎಲ್ಲ ಡಿಫ್ರೆನ್ಸು ರೈಟು ಲೆಫ್ಟ್ ಈಕ್ವಲ್ ಇಲ್ಲ ಅಂತ ಹೇಳೋದು. ಸಿಂಪಲಾಗಿ ಹೇಳಬೇಕು ಅಂದರೆ ರೈಟ್ ಸೈಡ್ ಸಸ್ಪೆನ್ಷನು ಲೆಫ್ಟ್ ಸೈಡ್ ಸಸ್ಪೆನ್ಷನು ಎರಡು ಈಕ್ವಲ್ ಗೇಜ್ ಇಲ್ಲ. ಸೊ ಅದರಿಂದ ಡೆಫಿನೆಟ್ಲಿ ರೈಟ್ ಸೈಡ್ ಫುಲ್ ಇದ್ದೇ ಇದೆ. ಬಟ್ ಇದೇನು ದೊಡ್ಡ ತಲೆನೋವಿನ ವಿಷಯ ಅಲ್ಲ, ಅಭ್ಯಾಸ ಆಗಿಬಿಡುತ್ತೆ. ಸೊ ನನಗಂತೂ ಈಗ ಈ ಗಾಡಿ ಓಡಿಸಿ 1.5 ವರ್ಷದಿಂದ ಈ ರೈಟ್ ಸೈಡ್ ಫುಲ್ಲು ಅನಿಸಲ್ಲ, ಏನೂ ಅನಿಸಲ್ಲ. ಹೊಸ ಗಾಡಿ ತೊಗೊಂಡಾಗ ಡೆಫಿನೆಟ್ಲಿ ನಿಮ್ಗೆ ಸ್ವಲ್ಪ ಹಂಗೆ ಅನಿಸುತ್ತೆ. ಹಂಗೆ ಅಂದ್ಬಿಟ್ಟು ಪ್ರಾಬ್ಲಮ್ ಅಂತೂ ಅಲ್ಲೂ ಎಲ್ಲ ಖಂಡಿತವಾಗ್ಲೂ ಒಳ್ಳೆ ಗಾಡಿನೇ. ಆಮೇಲೆ ಇನ್ನೊಂದು ನಿಮ್ಗೆ ಅನಿಸ್ಬೋದು, ಏನಾದರೂ ತುಂಬ ಪುಲ್ಲಿಂಗ್ ಇದೆ ಅಥವಾ ಏರ್ ಚೆಕ್ ಮಾಡಿಸ್ತೆ ಅಲ್ಲಿ ರೆಗ್ಯುಲರಾಗಿ ಕ್ರಾಸ್ ಸ್ಪೋಕಲ್ಲಿ. ಅದೊಂದು ಬೇರೆ ಗಾಡಿನೂ ಹಿಂಗೆ ಆಗುತ್ತೆ. ಗಾಡಿ ನಿಲ್ಲಿಸಿದ್ರೆ ಬೇಗ ಒಂದು ಏರ್ ಔಟ್ ಆಗುತ್ತೆ, 1-2 ಪಾಯಿಂಟ್ PSI ಅಷ್ಟು ಡೌನ್ ಆಗೇ ಆಗುತ್ತೆ. ಬಟ್ ಇದರಲ್ಲಿ ಕ್ರಾಸ್ ಸ್ಪೋಕಲ್ಲಿ ಸ್ವಲ್ಪ ಜಾಸ್ತಿ. ಅದು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ತುಂಬ ಜನ ಹೇಳಿದ್ದಾರೆ ಇದನ್ನು 3-4 ಅಷ್ಟು ಕಮ್ಮಿ ಆಗುತ್ತೆ ಒಂದು ವಾರ ಎಲ್ಲ ಗಾಡಿ ನಿಲ್ಲಿಸಿದ್ರೆ. ಡೆಫಿನೆಟ್ಲಿ ಡಿಪೆಂಡ್ಸ್ ಆನ್ ವೆದರು. ಏನೋ ಬಿಸಿಲಿದೆಯಾ, ವಿಂಟರಲ್ಲಿ ಅಷ್ಟು ಆಗೋಲ್ಲ, ಬಿಸಿಲಲ್ಲಿ ಸ್ವಲ್ಪ ಜಾಸ್ತಿ ಏರ್ ಔಟ್ ಆಗುತ್ತೆ. ಅದೆಲ್ಲ ರಬ್ಬರ್ದು ಏನು ಹೇಳೋಕ್ಕಾಗಲ್ವಲ್ಲ. ಸೊ ಅದರಿಂದ ಏರೊಂದು ಚೆಕ್ ಮಾಡಿಸ್ತಾರೆ. ಇನ್ನೊಬ್ರು ಕೇಳಿದ್ರು KTM 390 ಬೆಸ್ಟಾ ಇದು ಬೆಸ್ಟಾ ಅಂತ. ಎರಡು ಓನರ್ಸ್ನ ನೀವು ಕೇಳಿದ್ರು ಅವರು ಯಾವತ್ತೂ ಹಿಮಾಲಯನ ಬೈಯಲ್ಲ. ಓಕೆ, ಅದು ಮ್ಯೂಚುವಲ್ ರೆಸ್ಪೆಕ್ಟ್ ಇರೋದು ಈ ಕ್ಯಾಟಗರಿ ಬರುವಂಥ CC ಗಾಡಿಗಳು ಓನರ್ಸ್ಗೆ. ಓಕೆ, ನನ್ನ ಗ್ರೂಪಲ್ಲೂ ಇದ್ದಾರೆ. ಈ ರಾಯಲ್ ಎನ್ಫೀಲ್ಡಿಂದ KTMಗೆ ಹೋಗಿರೋರು ಇದ್ದಾರೆ, KTRಯಿಂದ ರಾಯಲ್ ಎನ್ಫೀಲ್ಡಿಗೆ ಬಂದಿರೋರು ಇದ್ದಾರೆ. ಎರಡರ ಕ್ಯಾರೆಕ್ಟರ್ ಬೇರೆಯೇ. ಓಕೆ, ಒಂದು ಒಳ್ಳೆ ಪಂಚ್ ಬೇಕು, ಇನಿಷಿಯಲ್ ಪಿಕಪ್ ಬೇಕು ನಿಮಗೆ. ಗಾಡಿ ಸಿಟಿಲೆಲ್ಲ ಓಡಾಡೋಕ್ಕೂ ಆರಾಮಾಗಿರಬೇಕು ಅಂದರೆ KTM ತೊಗೊಳ್ಳಿ. ಆಮೇಲೆ ಸ್ವಲ್ಪ ಲೀನ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಆಫ್ ರೋಡಿಂಗ್ ಮಾಡೋಕ್ಕೆಲ್ಲ ಈಸಿ ಅಂತಂದರೆ ಅದು ತೊಗೊಳ್ಳಿ. ಸಸ್ಪೆನ್ಷನ್ ಬೇಕು ಅಥವಾ ಪಿಲೋನ್ ಜೊತೆ ಒಳ್ಳೆ ಕಂಫರ್ಟ್ ಬೇಕು, ಟೂರಿಂಗ್ ಕೇಪಬಿಲಿಟಿ ಬೇಕು ಅಂದರೆ ಟೂರಿಂಗ್ ಆಕ್ಸಿರೀಸ್ ಹಾಕೋ ಕೇಪಬಿಲಿಟಿ ಬೇಕು ಅಂದರೆ ಇದಕ್ಕೆ ಹೋಗಿ. ಬಿಕಾಸ್ ಸಸ್ಪೆನ್ಷನ್ ಇದ್ರದ್ದು ಅದಕ್ಕಿಂತ ಬೆಟ್ರಿದೆ. ಆಮೇಲೆ ಡೈಮೆನ್ಷನ್ ವೈಸು ಇದಕ್ಕೆ ಇದ್ರದ್ದು ಸೀಟಿಂಗ್ ಎಲ್ಲ ಬಂದುಬಿಟ್ಟು ಪಿಲೋನ್ಗೆಲ್ಲ 7 ಮಾಡಿಸಿದ್ದು ತುಂಬ ಜನ ಕೂತಿರೋರು ಹೇಳಿದ್ದಾರೆ ಈ ಗಾಡಿನ. ಅದೆಲ್ಲ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಪಾಸಿಟಿವ್ನೇ. ಹಂಗಂದ್ಬಿಟ್ಟು KTM ಬೇಡ ಆಗ ಟೂರಿಂಗ್ ಮಾಡೋಕ್ಕಾಗಲ್ಲ ಅಂತ. ಅದು ಟೂರಿಂಗ್ ಇದಕ್ಕಿಂತ ಚೆನ್ನಾಗಿ ಮಾಡೋದು. ಬಿಕಾಸ್ ಲೈಟ್ ವೆಯ್ಟ್ ಇದೆ, ಬ್ರೇಕಿಂಗ್ ಇನ್ನೂ ಚೆನ್ನಾಗಿದೆ, ವಿಂಡ್ ಪ್ರೊಟೆಕ್ಷನು, ವೈಸರ್ ಅದ್ರದ್ದು ಡೆಫಿನೆಟ್ಲಿ ಸೂಪರಾಗಿದೆ. ಹಂಗಂದ್ಬಿಟ್ಟು ಇದ್ರ ಚೆನ್ನಾಗಿಲ್ಲ ಅಂತಲ್ಲ. ಒಂದು ಸಣ್ಣ ಮಾಡಿಫಿಕೇಷನ್ ಈ ಥರ ಆಟೋ ಲಾಕ್ದೆಲ್ಲ ನಾನು ಹಾಕ್ಸಿದ್ರಲ್ಲ ಅದೆಲ್ಲ ಹಾಕ್ಸಿದ್ರೆ ಡೆಫಿನೆಟ್ಲಿ ಬರುತ್ತೆ. ಆದರೆ ಕಂಪೇರ್ ಮಾಡಿದ್ರೆ ಓನರ್ಸ್ ಹೇಳಿರೋದು KTMಗಿಂತ ನಮ್ಮ ಹಿಮಾಲಯನೂ ಜಾಸ್ತಿ ಮೈಲೇಜ್ ಕೊಡುತ್ತೆ. ನಾನೀಗೊಂದು ತೋರಿಸ್ತೀನಿ ಬೇಕಾದ್ರೆ ಇದನ್ನು. ನೀವೇನಾದ್ರು ರೀಲಿಂದ ಬಂದಿದ್ರೆ ನಮ್ಮ ರೀಲ್ ನೋಡಿಕೊಂಡು ಎಷ್ಟು ಬರುತ್ತೆ ಮೈಲೇಜ್ ಅಂತ ಇಲ್ಲಿ ನೋಡಿ. ನಾನು ಹೋಯ್ತು, ಲಾಕ್ ಆಯಿತು. ನಾನು ಮತ್ತೆ ತೋರಿಸ್ತೀನಿ. ಆ್ಯಕ್ಚುಲಿ ಈಗ ಈ ರೈಡಲ್ಲಿ 160 ಕಿಲೋಮೀಟ್ರ್ ರೈಡಲ್ಲಿ ನನಗೆ 36 ಮೈಲೇಜ್ ಬಂದಿದೆ. ಏನಕ್ಕೆ ಬಂದಿದೆ ಇಷ್ಟು ಒಳ್ಳೆ ಮೈಲೇಜು? KTMಲ್ಲಿ ಯಾಕೆ ಇಷ್ಟು ಒಳ್ಳೆ ಮೈಲೇಜ್ ಬರೋಲ್ಲ ಅಂದರೆ ಗಾಡಿ ಕಾಂಪ್ರೆಷನ್ ರೇಷೋ ಇದ್ರದ್ದು ಕಮ್ಮಿ. ಓಕೆ, 450 cc ಅಂದರೆ 450 cc ಇನ್ನೂ ತಾಕತ್ತು ಕೊಡ್ಬೋದು, ಆದರೆ ಇವರು ಅಷ್ಟು ಕೊಟ್ಟಿಲ್ಲ ನಿಮಗೆ. ಓಕೆ, ಆಮೇಲೆ ಇನ್ನೊಂದು
ಎಲ್ಲ ರಾಯಲ್ ಎನ್ಫೀಲ್ಡ್ ಗಾಡಿಗಳು ಅಷ್ಟೇ, ನೀವು RPM ಒಳಗಡೆ ಇಟ್ಟು ಓಡಿಸಿದ್ರೆ ಒಳ್ಳೆ ಮೈಲೇಜ್ ಬರುತ್ತೆ. ನಾನು 80 ಒಳಗಡೆ ಹೊಡೆದಿದ್ದೀನಿ, ಅಂದರೆ 4500 RPM ಒಳಗಡೆ ಗಾಡಿ ಓಡಿಸಿದ್ದೀನಿ ಇವತ್ತು. ಯಾಕಂದರೆ ಗ್ರೂಪ್ ರೈಡಲ್ಲಿ ಎಲ್ಲ ಎಕ್ಸ್ಪಲ್ಸು ಅಂಟರು ಎಲ್ಲ ಬಿಲೋ, ಅಂದರೆ ಅದು ಅಷ್ಟು ಕಂಫರ್ಟಬಲ್ ಇಲ್ಲ ಮೋರ್ ದೆನ್ 100 ಹೋಗಕ್ಕೆ ಆ ಗಾಡಿಗಳಿಗೆ. ಸೊ ಅದರಿಂದ ಅವ್ರ ಸ್ಪೀಡ್ ಕ್ಯಾಚಪ್ ಮಾಡೋಕ್ಕೆ ಆರಾಮಾಗಿ ಹೊಡಿತಿದ್ದೀನಿ ಇವತ್ತು. 36 ಮೈಲೇಜ್ ಬಂದಿದೆ. ನಾನು ನಿಮ್ಗೆ ಬೇಕಾದ್ರೆ ತೋರಿಸ್ತೀನಿ. ಈಗ ಆ್ಯಕ್ಚುಲಿ ಲಾಕ್ ಆಗಿಬಿಟ್ಟಿದೆ, ಮತ್ತೆ ಗಾಡಿ ಆಫ್ ಮಾಡಿ ಆನ್ ಮಾಡಿದಾಗಲೇ ತೋರ್ಸೋಕ್ಕಾಗೋದು. ಈ ಥರ ಬರ್ತಾಯಿದೆ ನೋಡಿ, ಬಂತು 35.9 35.9 ಕೊಟ್ಟಿದೆ ಸ್ನೇಹಿತರೆ ಮೈಲೇಜು. ಇದ್ರ ಮೇಲೆ ನೀವು ಯಾವ ಗಾಡಿ ತೊಗೋಬೇಕು ಅನ್ನೋದು ಡಿಸೈಡ್ ಮಾಡಿ. ಡೆಫಿನೆಟ್ಲಿ ಟೆಸ್ಟ್ ರೈಡ್ ಮಾಡಿ, ನಿಮ್ಗೇನು ಬೇಕು ಅದನ್ನು ಸಿಟಿ ಮೇಲೆ ಹೋಗಿ. ಯಾಕಂದರೆ ಇದು ಸಿಟೀಲಿ ಓಡ್ಸೋಕ್ಕೆ ಅಷ್ಟು ಸುಲಭ ಇಲ್ಲ. ಸುಲಭ ಅನ್ನೋಕ್ಕಿಂತ ಮ್ಯಾನೇಜ್ ಮಾಡೋಕ್ಕೆ ಅಷ್ಟು ಸುಲಭ ಇಲ್ಲ. ಸಿಟೀಲಿ ಓಡ್ಸೋಕ್ಕೆ ಸುಲಭ ಇದೆ, ಜಸ್ಟ್ ಬಿಕಾಸ್ ಇದ್ರದ್ದು ವೆಯ್ಟ್ ಜಾಸ್ತಿ ಇರೋದ್ರಿಂದ ಎಲ್ಲಾದರೂ ಟೈಟ್ ಸ್ಪೇಸಲ್ಲಿ ನಿಲ್ಸೋದು ತೆಗಿಯೋದೆಲ್ಲ ಸ್ವಲ್ಪ ಕಷ್ಟ ಇದೆ. ಮೈಲೇಜ್ ಇನ್ ಟರ್ಮ್ಸ್ ಆಫ್ ಮೈಲೇಜು, ಸಸ್ಪೆನ್ಷನ್ ವೈಸು, ಟೂರಿಂಗ್ ಕಂಫರ್ಟು, ಅಂದರೆ ಪಿಲಿಯನ್ಗೆ ಅದೆಲ್ಲ ಕಂಪೇರ್ ಮಾಡಿದ್ರೆ ದಿಸ್ ಈಸ್ ಬೆಟರು. ಸಿಟಿ ಕಮ್ಯೂಟಿಂಗ್ ವೈಸು, ಪವರ್ ವೈಸು, ಓವರ್ ಆಲ್ ಎರ್ಗನಾಮಿಕ್ಸ್ ವೈಸು, ಫೆಟಿಗ್ ಆಗದೇ ಸಿಟೀಲಿ ಓಡಿಸ್ತೀರ ಅಂದರೆ ದಟ್ ಈಸ್ ಬೆಟರ್. ಆಮೇಲೆ ಇನ್ನೊಂದು ಶಾರ್ಟ್ ರೈಡರ್ಸ್ಗೆ ಡೆಫಿನೆಟ್ಲಿ ಲೈಕ್ 5-4 ನಂತರ ಇರೋರು ADV ತೊಗೊಳಕ್ಕೆ ತುಂಬ ಜನ ಹೆದರ್ಕೋತೀರ. ನಾನು ತುಂಬ ಹೆಸಿಟೇಟ್ ಮಾಡ್ತಾಯಿದ್ದೆ. ಒಂದು 2 ಸಲ ಟೆಸ್ಟ್ ರೈಡ್ಗೆ ಹೋದೆ. ಆಲ್ಮೋಸ್ಟ್ 4 ಸಲ ಟೆಸ್ಟ್ ರೈಡ್ ಹೋಗಿರೋದು ನಾನು. ಒಂದೇ ದಿನದಲ್ಲಿ 2 ಸಲ. ಮತ್ತು ಇನ್ನು ನೆಕ್ಸ್ಟ್ ಟೈಮು ಸ್ಕ್ರ್ಯಾಮ್ ಓಡಿಸೋಕ್ಕೆ ಎಲ್ಲ ADVಗಳು ಓಡಿಸ್ದೆ. ಆಮೇಲೆ ಕಾನ್ಫಿಡೆನ್ಸ್ ಬಂತು. ನನಗನ್ಸಿದ್ದು KTM ಅಲ್ಲಿ ನನಗೆ ಅಷ್ಟು ಕಾನ್ಫಿಡೆನ್ಸ್ ಬರೋದು, ಬಿಕಾಸ್ ಈ ಸಸ್ಪೆನ್ಷನು ಹಿಮಾಲಯ ಕೂತಿದ ತಕ್ಷಣ ಒಳಗಡೆ ಹೋಗುತ್ತೆ. ಓಕೆ, ನೀವು 5.5 ಅಥವಾ 5 ಕೆಳಗಡೆ 5.5ಗಿಂತ ಕೆಳಗಡೆ ಇದ್ರೂ ಇದನ್ನು ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಜಸ್ಟ್ ಬಿಕಾಸ್ ನೆಲಕ್ಕೆ ಆರಾಮಾಗಿ ತಡೆಯುತ್ತೆ ಕಾಲು. ಅದೇ KTM ನಂಗಲ್ಲ. ಈ ಒಂದು ಸ್ಪೆಕ್ಕಲ್ಲಿ 840 ಸೇಮ್ ಸೀಟ್ ಹೈಟ್ ಅಂತ ಹೇಳಿದ್ರು ಇದು 820 ತಂದು ಇಳಿಸ್ಕೋಬೋದು. ಅದು ಇಳ್ಸೋಕ್ಕಾಗಲ್ಲ. 830 ಅಂತ ಅಂದ್ರೂ ಅದು ಹೈಟ್ ಜಾಸ್ತಿ ಅನಿಸುತ್ತೆ. ನಾನು ಗಾಡೀಲಿ ಕೂತಿರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಬೇಕಿದ್ರೆ ಟೆಸ್ಟ್ ರೈಡ್ ವೀಡಿಯೋ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅತಿ ಶೀಘ್ರದಲ್ಲಿ KTM ಶೋರೂಮ್ಗೆ ಹೋಗಿ ಒಂದು ಟೆಸ್ಟ್ ರೈಡ್ ತೊಗೊಂಡು ಫುಲ್ ವ್ಲಾಗ್ ವೀಡಿಯೋ ಮಾಡ್ತೀನಿ. ಬಟ್ ನಾನು ಲಾಸ್ಟ್ ರೈಡಲ್ಲಿ ನಮ್ಮ ಸಂಚಾರಿ ಸೇನೆ ಗ್ರೂಪ್ ಮನೋಜ್ ಅವ್ರದ್ದು ಗಾಡಿ ಅಲ್ಲೇ ಓಡಿಸಿ ನೋಡಿದೆ ಒಂದು ಸಲ. 390 ಅವ್ರದ್ದು ಟಾಪ್ ಸ್ಪೆಕ್ ತೊಗೊಂಡಿದ್ದಾರೆ. ಏನೋ ಟ್ಯೂಬ್ಲೆಸ್ ಬರುತ್ತಲ್ಲ, ಅದು ಎಕ್ಸ್ ಅನಿಸುತ್ತೆ ಅದು ಅವಾಗ ನಂಗೆ ಅನಿಸಿತ್ತು ಡೆಫಿನೆಟ್ಲಿ ಇದಕ್ಕಿಂತ ಹೈಟ್ ಇದೆ ಅಂತ. ಬಟ್ ವೆಯ್ಟ್ ವೈಸು ಸೂಪರ್ ಲೈಟ್. ಓಹಾ, ಅಲ್ಲಿ ನೋಡಿ ಚಿನ್ನ ಟೈಗರು. ವೈರ್ಲೆಸ್ ಚಾರ್ಜರ್ ಪರವಾಗಿಲ್ಲ, ಇಷ್ಟೊತ್ತು ಬಂದಿದೆ ಫಸ್ಟ್ ಟೈಮು. ವೈರ್ಲೆಸ್ ಮೈಕು ಯೂಶ್ವಲಿ 5 ಅವರ್ಸ್ಗೆಲ್ಲ ಫುಲ್ಲು ಡ್ರೈನ್ ಔಟ್ ಆಗ್ತಾಯಿತ್ತು. ಇವತ್ತು ಒಳ್ಳೆ ಚಾರ್ಜಿಗೆ ಬಂದಿದೆ ನೋಡಿ ಸ್ನೇಹಿತರೆ. ಚಾರ್ಜ್ ಮಾಡಿ ಹಿಂಗಿರುತ್ತೆ. ನೀವು ನೆಕ್ಸ್ಟ್ ಇನ್ನೂ ಸಮ್ಮರಲ್ಲಿ ಬಂದರೆ ಇಷ್ಟು ಇಲ್ಲ. ಈಗ ಸದ್ಯಕ್ಕೆ ಒಂದು ಚೂರಾದರೂ ಗ್ರೀನಿಶ್ ಆಗಿದೆ. ಅಮೇಝಿಂಗ್. ಪ್ರತಿ ಸಲ ಹೇಳೋ ಡೈಲಾಗೆ, ಅಲ್ಲಿ ಬಂದರೂ ಚಾರ್ಜ್ ಮಾಡಿ ಮೊದಲನೇ ಸಲ ಬಂದಂಗೆ ಇರುತ್ತೆ. ಇದು ಮಲಯ ಮಾರುತ. ಆ್ಯಕ್ಚುಲಿ ಎಂಟ್ರಿ ಇಲ್ಲ, ಜಸ್ಟ್ ಒಂದು ಫೋಟೋಗೋಸ್ಕರ ಅಷ್ಟೇ. ಅಂದರೆ ಇಲ್ಲೊಂದು ಗೆಸ್ಟ್ ಹೌಸ್ ಇದೆ, ಬಟ್ ಯಾರನ್ನೂ ಬಿಡಲ್ಲ. ಓಹೋ, ನಾಯಿಗಳು ಬೇರೆ ಬೊಗಳ್ತಾ ಇದೆ. ಏನಿಲ್ಲ ಅಣ್ಣ, ಒಂದು ಫೋಟೋ ತೊಗೊಂಡೋಯ್ತೀವಿ ಅಷ್ಟೇ.
ಇಲ್ಲ ಇಲ್ಲ, ಒಂದು ಫೋಟೋ ತೊಗೊಂಡು ಹೋಗ್ತೀವಿ ಅಷ್ಟು. ಹಾಂ ಇಲ್ಲ ಇಲ್ಲ, ಸ್ಮೋಕ್ ಮಾಡಲ್ಲ. ಓಹೋ ಏನಿದೆ ಸ್ನೇಹಿತರೆ ವಿವಿದು. ಅಮೇಝಿಂಗ್. ನಾವಿವಾಗ ಎಲ್ಲಿದ್ದೀವಿ? ಪುತ್ತ ತುದಿಲಿದ್ದೀವಿ. ಹಲೋ ಫ್ರೆಂಡ್ಸ್. ಹಲೋ ಸ್ನೇಹಿತರೆ, ಅದೇ ಮಲೆ ಮಾರುತ ಗೆಸ್ಟ್ ಹೌಸು ನೋಡಿ. ಒಂದು ಕಾಲದಲ್ಲಿ ಗೌರ್ಮೆಂಟ್ ಗೆಸ್ಟ್ ಹೌಸು. ಫಾರಿನರ್ಸ್ ಎಲ್ಲ ಸ್ಟೇ ಆಗ್ತಿದ್ರಾ? ನಿಮ್ಗೆ ಯಾಕೆ ಕುತೂಹಲ? Much later. ಪರ್ಮಿಷನ್ ಕೇಳ್ಕೊಂಡು ಬಂದಿದ್ದೀವಿ. ದಯವಿಟ್ಟು ಈ ವಿಡಿಯೋ ನೋಡ್ಕೊಂಡು ಬರೋರಿದ್ರು ಸಿಗರೇಟ್ ಹೊಡೆಯೋದು, ಎಣ್ಣೆ ಹೊಡೆಯೋದು ಮಾಡಬೇಡಿ ಅಂತ ಹೇಳಿದ್ರು. ಅಲ್ಲಿ ಮಲೆ ಮಾರುತದಲ್ಲಿ ಒಬ್ಬರು ಸೆಕ್ಯೂರಿಟಿ ಇರ್ತಾರೆ, ಗಾರ್ಡ್ ಅವರು. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಆ ಕಾಲಕ್ಕೆ ಗೌರ್ಮೆಂಟ್ ಗೆಸ್ಟ್ ಹೌಸ್. ಇದು ಒಂದು ವಾಚ್ ಪಾಯಿಂಟ್ ಥರ ಇದೆ ಮೇಲ್ಗಡೆ. ಬ್ರಿಟಿಷರ ಕಾಲದಲ್ಲಿ ಇದ್ದಿದ್ದಂಥ ಒನ್ ಆಫ್ ದಿ ಅಮೇಝಿಂಗ್ ಗೆಸ್ಟ್ ಹೌಸ್ ಅಂತಿದ್ದು. ಆಮೇಲೆ ಕ್ಲೋಸ್ ಮಾಡಿದ್ರು. ನಾನೇನಕ್ಕೆ ಬಂದೆ ಅಂದರೆ, ನನ್ನ ಡಾಮಿನರಲ್ಲೇ ಫಾಲೋ ಮಾಡ್ತಿರೋರು ಗೊತ್ತಿರುತ್ತೆ. ಡಾಮಿನರಲ್ಲಿ ಸೋಲೋ ಬಂದಾಗ ಒಂದು ಒಳ್ಳೆ ಫೋಟೋ ತೆಗ್ದಿದ್ದೆ, ಸಕ್ಕದ ಒಂದು. ಇಲ್ಲಿಂದ ಚಾರ್ಮಾಡಿ, ಬಟ್ ನೀರು ಫುಲ್ಲು ಡ್ರೈ ಆಗಿದೆ. ಕೋತಿಗಳು ನೋಡಿ. ಅಮೇಝಿಂಗ್ ಗುರು. ಆಲ್ರೆಡಿ ದಕ್ಷಿಣ ಕನ್ನಡ ಹ್ಯೂಮಿಡಿಟಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇನ್ನು ಸಮ್ಮರೇ ಬಂದಿಲ್ಲ, ಆಲ್ರೆಡಿ ಹ್ಯೂಮಿಡು. ಅರವಿಂದನವ್ರು ವಿಡಿಯೋ ಮಾಡ್ತಾರೆ. ಓಹೋ ನೀರೇ ಇಲ್ಲ. ಬೇರೆ ಟೈಮಲ್ಲಿ ಇಲ್ಲೆಲ್ಲ ನೀರು ಹರಿತಾ ಇರುತ್ತೆ, ಈಗ ನೀರೇ ಇಲ್ಲ. ಸ್ನೇಹಿತರೆ, ಇವತ್ತಿನ ಪ್ಲ್ಯಾನು ಹೋಗ್ಬಿಟ್ಟು ಚೆನ್ನಾಗಿ ರೆಸ್ಟ್ ಮಾಡೋದು. ನಾಳೆ ಆದರೆ ಬೀಚು ಇಲ್ಲ ದೇವ್ರ ಮನೆ. ಸೊ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಸ್ವಲ್ಪ ನೀರಿದೆ ಗುರು, ನಾಟ್ ಬ್ಯಾಡ್. ನೀರೇ ಇಲ್ಲ ಅಂದ್ಕೊಂಡೆ, ನೀರಿದೆ. ಪರವಾಗಿಲ್ಲ, ಸ್ವಲ್ಪ ನೀರಿದೆ, ನಾಟ್ ಕಂಪ್ಲೀಟ್ಲಿ ಡ್ರೈ. ಇಲ್ಲಿದು ಫುಲ್ ನೋಡಿ ಹೆಂಗಿದೆ ಗ್ರಾಸು, ಒಂಥರ ಡಿಫ್ರೆಂಟ್ ಗುರು. ಬಂಡೆ ಕಲ್ಲು ಮೇಲೆ ಒಂಥರ ವಿಚಿತ್ರವಾಗಿದೆ. ಅದೇ ಈ ಜಾಗ ಸ್ಪೆಷಾಲಿಟಿ. ನೀವು ಶಿರಾಡಿ ಮೇಲೆ ಹೋದರೆ ಹಳೆ ಬ್ಯೂಟಿನೇ ಇಲ್ಲ. ಮುಂಚೆನೂ ಅಷ್ಟು ಇರಲಿಲ್ಲ, ಅಟ್ಲೀಸ್ಟ್ ಟ್ರೈನ್ ಹೋಗೋ ಜಾಗ ಎಲ್ಲ ಕಾಣಿಸೋದು. ಈಗ ಹೈವೇ ಆದಮೇಲೆ ಫುಲ್ಲು ಒಂಥರ ಕೆತ್ತಿ ಹಾಕ್ಬಿಟ್ಟಿದ್ದಾರೆ, ಆ ಬ್ಯೂಟಿನೇ ಇಲ್ಲ. ಸೊ ಈಗ ಚಾರ್ಮಾಡಿನೂ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಇದನ್ನು ಅಗಲ ಮಾಡಬೇಕು ಅಂತ. ಬಟ್ NH ಅಲ್ಲಿ ತನಕ ಮಾತ್ರ ಮಾಡೋಕ್ಕೆ ಸಾಧ್ಯ ಅಂತ ಅವ್ರದ್ದು ಆಗಲಿಲ್ಲ ಇದು. ಸೊ ಈ ರೋಡನ್ನ ಹಂಗೆ ಬಿಟ್ಬಿಟ್ಟು ಇದರಿಂದ ಕೆಳಗಡೆ ಫುಲ್ ಡಬಲ್ ರೋಡ್ ಆಗಿದೆ. ನೀವು ಆಲ್ಮೋಸ್ಟ್ ಮಂಗಳೂರು ತನಕನೂ, ಉಜಿರೆ ಕ್ರಾಸಾಗಿ ಅಲ್ಲಿ ತನಕನೂ NH ಡಬಲ್ ರೋಡ್ ಆಗಿದೆ. ಮುಂದಿನ ದಿನಗಳಲ್ಲಿ ಟೋಲು ಬರ್ಬೋದು. ಅದೇ ಯೋಚನೆ ಮಾಡ್ತಿದ್ದೆ, ಎಲ್ಲ ಈ ರೂಟಲ್ಲಿ ಬಂದರೆ ಈ ಕಾರ್ ಸೆಕ್ಷನ್ ಎಷ್ಟು ಬ್ಲಾಕ್ ಆಗ್ಬೋದು. ಹೋಪ್ಫುಲಿ ಹೆವಿ ವೆಹಿಕಲ್ಸ್ನ ಒಳಗಡೆ ಬಿಡದೇ ಇರೋ ಥರ ಮಾಡಿದ್ರೆ ಸಾಕು. ಸಖತ್ತಾಗಿದೆ. ಗುಡ್ಡ ಕುಸಿತ ಎಲ್ಲ ಅಲ್ಲಿ ಕಾಮನ್. ಸೊ ಅದರಿಂದ ಡಬಲ್ ಡೆಕ್ಕರ್ ಬಸ್ಗಳು, ಮುಂಚೆ ಸ್ಲೀಪರ್ ಬಸ್ಗಳಿತ್ತು ನೈಟು, ಈಗ ಬಿಡಲ್ಲ ಈ ರೋಡಲ್ಲಿ. ದೇ ಹ್ಯಾವ್ ಟು ಟೇಕ್ ಶಿರಾಡಿ ರೂಟ್ ಓನ್ಲಿ ಬಸ್ ಅವರೆಲ್ಲ. ಬಟ್ ಕೆಲವೊಂದು ಬಸ್ಗಳಿದ್ದಾವೆ ಈ ಕಡೆ, ಲೋಕಲ್ ಬಸ್ಗಳು ನೋಡಿ, ಈ ಥರ ಚಿತ್ರದುರ್ಗ ಈ ಥರ. ಬಟ್ ನೈಟಲ್ಲಿಲ್ಲ, ಸ್ಲೀಪರ್ ಬಸ್ಗಳು ಬರಲ್ಲ ಈಗ. Much later. ಫ್ರೆಶ್ ಅಪ್ ಆಯಿತು. ಈಗ ಗಾಡಿ ಎಲ್ಲ ನೋಡ್ಬೋದು, ಜಾಕೆಟ್ಸು ಫುಲ್ಲು ಆಚೆ ಕಡೆ ಸ್ವಲ್ಪ ವಿಂಟರ್ ಆಗಿರೋದನ್ನ ಆಚೆ ಇಟ್ಟಿಲ್ಲ, ಎಲ್ಲ ಒಳಗಡೆ ಇಟ್ಟಿದ್ದೀವಿ. ಈಗ ನಮ್ಮ ಬಾಯ್ಸ್ ಬಂದ್ಬಿಟ್ಟು ಕುಕ್ಕಿಂಗ್ ಮಾಡ್ತಾ ಇದ್ದಾರೆ ಇವತ್ತು, ಬ್ಯಾಚುಲರ್ ಕುಕ್ಕಿಂಗ್.
ಇವರು ಮುಸ್ಸಂಜೆ ಮಶ್ರೂಮ್ ಸ್ಪೆಷಲಿಸ್ಟು ನಿಶ್ಚಿತ್ ಅವರು. ಇವರು ಚಿಂದಿ ಚಿತ್ರಾನ್ನ ಮಾಡ್ತಿರುವಂತ ಉಮೇಶ್ ಅವರು. ಟೂನಾ ತಂದಿದ್ದೀವಿ, ಹೆಲ್ತಿ ಟೂನಾ. ಏನ್ ಅಡ್ಗೆ ಮಾಡ್ತೀರಾ ಅದನ್ನ ಹೇಳು. ಮೀನು ಕಣ, ಮೀನು ಚಿತ್ರಾನ್ನ, ಮುಸ್ಸಂಜೆ ಮಶ್ರೂಮ್. ಅದಾದ್ಮೇಲೆ ತೀರ್ಥ ಸೇವನೆ ಕಾರ್ಯಕ್ರಮ ಇದೆ, ಅದನ್ನ ತೋರ್ಸಕ್ಕಾಗಲ್ಲ. ಕೆಲವರು ಇವತ್ತು ವೆಜ್ ಇದ್ದಾರೆ ಶನಿವಾರ ಆಗಿರೋದ್ರಿಂದ. ಸೊ ನಮಗೆ ಸೊಪ್ಪು ಸ್ಪಾನ್ಸರ್ ಮಾಡಿದಂಥ ನಾಗರಾಜ್ ಅವರು ಕಾಡಿಂದ ಸೊಪ್ಪು ಎತ್ಕೊಂಡ್ಬಂದಿದ್ದಾರೆ. ಇವತ್ತು ನಾಗಿನಿ ಡ್ಯಾನ್ಸ್ ಇದೆ.